ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯದಿಂದ ಇನ್ನು ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ನೀರು ಕೊಂಡೊಯ್ಯುವ ಸರ್ಕಾರದ ಯೋಜನೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ವ್ಯಾಪಕವಾದ ವಿರೋಧ ವ್ಯಕ್ತವಾಗಿದ್ದು, ಇದಕ್ಕಾಗಿ ಈಗ ಚಳುವಳಿಯ ಹಂತಕ್ಕೆ ಬಂದು ನಿಂತಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಳೆದ 3-4 ತಿಂಗಳ ಹಿಂದೆ ಹಿಡಕಲ್ ಜಲಾಶಯದಿಂದ ಯಾರಿಗೂ ಕೂಡ ಗೊತ್ತಾಗದಂತೆ ಒಂದು ಪೈಪ್ಲೈನ್ ಕಾಮಗಾರಿ ನಡೆದಿತ್ತು. ಬಳಿಕ ಸ್ಥಳೀಯರು ಈ ಬಗ್ಗೆ ವಿಚಾರ ಮಾಡಿದಾಗ ಇದು ಬೆಳಗಾವಿ ಹಿಡಕಲ್ ಜಲಾಶಯದಿಂದ ಏನು ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಹೋಗ್ತಕ್ಕಂಥ ಒಂದು ಕಾಮಗಾರಿ ಅಂತ ಹೇಳಿ ಗೊತ್ತಾಯಿತು. ಬಳಿಕ ಬೆಳಗಾವಿ ಜಿಲ್ಲೆಯಾದ್ಯಂತ ಈ ಬಗ್ಗೆ ಒಂದು ಹೋರಾಟ ನಡೀತು. ಈ ಹಿನ್ನೆಲೆಯಲ್ಲಿ ಈ ಒಂದು ಕಾಮಗಾರಿಯನ್ನ ಅಲ್ಲಿಗೆ ಕೈ ಬಿಡಲಾಗಿತ್ತು. ಆದರೆ ಈಗ ಅಧಿಕೃತವಾಗಿ ಸರ್ಕಾರದ ಆದೇಶವನ್ನು ಪಡೆದು ಮತ್ತೆ ಕಾಮಗಾರಿಯನ್ನು ಆರಂಭಿಸಿದ್ದು. ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸೂಚನೆ ಹಿನ್ನೆಲೆಯಲ್ಲಿ ಹುಕ್ಕೇರಿ ತಹಶೀಲ್ದಾರ್ ಈ ಒಂದು ಗುತ್ತಿಗೆದಾರರಿಗೆ ನೋಟಿಸ್ ಅನ್ನು ಕೊಟ್ಟಿದ್ರು. ಬಳಿಕ ಕಾಮಗಾರಿ ಸ್ಥಗಿತಗೊಂಡಿತ್ತು. ಈಗ ಮತ್ತೆ ಕಾಮಗಾರಿ ಆರಂಭಗೊಂಡಿತ್ತು. ಬೆಳಗಾವಿ ಜಿಲ್ಲೆಯಾದ್ಯಂತ ಇದು ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಮುಖವಾಗಿ ಬೆಳಗಾವಿ ಮತ್ತು ಬಾಗಲಕೋಟೆ ಜನರ ಜೀವನಾಡಿಯಾಗಿರ್ತಕ್ಕಂಥದ್ದು ಘಟಪ್ರಭಾ ಜಲಾಶಯ, ಅದು ರಾಜ ಲಕ್ಷ್ಮಣಗೌಡ ಜಲಾಶಯ ಅಂತೇಳಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಇದು ಹುಕ್ಕೇರಿ ತಾಲೂಕಿನ ಹಿಡಕಲ್ ಗ್ರಾಮದ ಬಳಿ ಈ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ 51 TMC ಸಾಮರ್ಥ್ಯದ ಜಲಾಶಯದಲ್ಲಿ ಸದ್ಯ 9.96 TMC ಅಷ್ಟು ನೀರು ಇರತಕ್ಕಂಥದ್ದು. ಈಗ ಮಳೆಗಾಲ ಆರಂಭದಲ್ಲಿ ಇಷ್ಟು ನೀರು ಕೇವಲ ಕುಡಿಯಲು ಮತ್ತು ಕೈಗಾರಿಕೆಗೆ ಬಳಸಕ್ಕೆ ಮಾತ್ರ ಸೀಮಿತವಾದಂತಹ ನೀರನ್ನು ಸದ್ಯ ಉಳಿಸಿಕೊಳ್ಳಲಾಗಿದೆ. ಆದ್ರೆ ಈಗ ಏನೋ ಸತೀಶ್ ಜಾರಕಿಹೊಳಿ ನಿಲ್ಲಿಸಿದಂತಹ ಯೋಜನೆಗೆ DK ಶಿವಕುಮಾರ್ ಚಾಲನೆ ಕೊಟ್ಟಿದ್ದು ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಏನು ಬೆಳಗಾವಿ ಜಿಲ್ಲೆಯ ಹಸ್ತಕ್ಷೇಪ ವಿಚಾರವಾಗಿ ಈ ಹಿಂದೆ ಸತೀಶ್ ಜಾರಕಿಹೊಳಿ ಏನು DK ಶಿವಕುಮಾರ್ ವಿರುದ್ಧ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಮತ್ತು ಈ ಹಿಂದೆ ರಮೇಶ್ ಜಾರಕಿಹೊಳಿ ಕೂಡ ಅನೇಕ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹಸ್ತಕ್ಷೇಪ ವಿಚಾರವಾಗಿನೇ DK ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಈ ಹಿಂದಿನ ಅನೇಕ ವಿಚಾರಗಳು ಕೂಡ ರಾಜಕೀಯ ವಿಚಾರಗಳು ಕೂಡ ಇದಕ್ಕೆ ತಳಕು ಹಾಕಿಕೊಂಡಿದ್ವು. ಆದರೆ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ನೀರು ಏನು ಧಾರವಾಡಕ್ಕೆ ಕೊಂಡೊಯ್ತು, ಇದು ಜಿಲ್ಲೆಯ ಜನರ ಆಕ್ರೋಶಕ್ಕೆ ಕಾರಣವಾದರೆ, ಮತ್ತೊಂದು ಕಡೆ ಏನು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕೂಡ ಕೂಡಿ ಏನು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಬೇಕು, ಯಾವುದೇ ಕಾರಣಕ್ಕೂ ಬೆಳಗಾವಿಯಿಂದ ಹಿಡಕಲ್ ಜಲಾಶಯದ ಧಾರವಾಡಕ್ಕೆ ನೀರು ಕೊಂಡೊಯ್ಯಬಾರದು ಅಂತೇಳಿ ಇಲ್ಲಿನ ಹೋರಾಟಗಾರರು ಆಗ್ರಹ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ಕರ್ನಾಟಕ ರಕ್ಷಣಾ ವೇದಿಕೆ ಏನು ನಾರಾಯಣಗೌಡ ಭವನದಿಂದ ಒಂದು ಬೃಹತ್ ಹೋರಾಟವನ್ನ ಬೆಳಗಾವಿಯಲ್ಲಿ ಆಯೋಜನೆಯನ್ನ ಮಾಡಲಾಗಿದೆ. ಈ ಹಿಂದೆ ಕೂಡ ಕನ್ನಡಪರ ಹೋರಾಟಗಾರ ಅಶೋಕ್ ಚಂದ್ರಗಿ ಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ಗೆ ಪತ್ರ ಬರೆದು ಯೋಜನೆಯನ್ನ ನಿಲ್ಲಿಸುವಂತೆ ಒಂದು ಒತ್ತಾಯವನ್ನು ಮಾಡಿದ್ರು. ಸುಮಾರು 110 ಕಿಲೋಮೀಟರ್ ಪೈಪ್ಲೈನ್ಗಾಗಿ ರಾಜ್ಯ ಸರ್ಕಾರ 350 ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ರು. ಇದರಿಂದ ಅರ್ಧ TMC ಅಷ್ಟು ನೀರು ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಪೂರೈಕೆ ಆಗಲಿದ್ದು, ಈಗಾಗಲೇ ಗೋಕಾಕ್ ತಾಲೂಕಿನ ಅಂಕಲಗಿ, ಅಕ್ಕತಂಗೇರಹಳ್ಳ, ಅದೇ ರೀತಿ ಬೈಲಹೊಂಗಲ ತಾಲೂಕಿನ ಹಣಬರಟ್ಟಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಪೈಪ್ಲೈನ್ ಅಳವಡಿಕೆ ಕಾರ್ಯ ಭರದಿಂದ ಸಾಗ್ತದೆ. ಈ ಯೋಜನೆಗೆ ಯಾಕೆ ಬೆಳಗಾವಿಗರು ವಿರೋಧ ಮಾಡ್ತಾರೆ ಅಂದ್ರೆ ಸಾಕಷ್ಟು ಅಂಶಗಳಿವೆ. ಯಾಕಂದ್ರೆ ಹಿಡಕಲ್ ಜಲಾಶಯ ಇದು ಬೆಳಗಾವಿ ಮತ್ತು ಬಾಗಲಕೋಟೆ ಜನರ ಜೀವನಾಡಿಯಾಗಿ ಈಗಾಗಲೇ ಮಲಪ್ರಭಾ ಜಲಾಶಯದಿಂದ ಸುಮಾರು 10 TMC ಅಷ್ಟು ನೀರು, ಅದರಲ್ಲೂ ಪ್ರಮುಖವಾಗಿ ಕುಡಿಯಕ್ಕೆ 3 TMC, ಕೈಗಾರಿಕೆಗೆ 3.5 TMC ಮತ್ತು ಇನ್ನಿತರ ಯೋಜನೆಗಳಿಗಾಗಿ 2.60 TMC ನೀರು ಹುಬ್ಬಳ್ಳಿ ಧಾರವಾಡ ಜನಕ್ಕೆ ಹೋಗುತ್ತೆ. ಈ ನಡುವೆ ಏನು ಇಷ್ಟು ದೂರದ ಒಂದು ಕೈಗಾರಿಕಾ ಪ್ರದೇಶಕ್ಕೆ ಇಷ್ಟು ದೂರದಿಂದ ನೀರು ಕೊಂಡೊಯ್ಯುವ ಅವಶ್ಯಕತೆ ಏನಿತ್ತು ಅಂತಕ್ಕಂಥದ್ರು ಕೂಡ ಸಾಕಷ್ಟು ಚರ್ಚೆ ಆಗ್ತವೆ. ಈಗಾಗಲೇ ಗೋಕಾಕ್ ತಾಲೂಕಿನಲ್ಲೂ ಕೂಡ ಕುಡಿಯ ನೀರಿನ ಸಮಸ್ಯೆ ಇದೆ, ಬೈಲಹೊಂಗಲ ತಾಲೂಕಿನಲ್ಲೂ ಕೂಡ ಕುಡಿಯ ನೀರಿನ ಸಮಸ್ಯೆ. ಈ ಎಲ್ಲ ಸಮಸ್ಯೆಗಳು ಇರುವಂತಹ ಸಂದರ್ಭದಲ್ಲಿ ಇಲ್ಲಿನ ನೀರನ್ನ ಕೈಗಾರಿಕಾ ಪ್ರದೇಶಕ್ಕೆ ಯಾಕೆ ಕೊಡ್ತೀರಾ, ಮತ್ತು ಒಂದು ವೇಳೆ ಡ್ಯಾಮ್ ನಲ್ಲಿ 10% ನೀರನ್ನ ಕೈಗಾರಿಕಾ ಪ್ರದೇಶಕ್ಕೆ ಕೊಡೋದಾದ್ರೆ ಬೆಳಗಾವಿಯಲ್ಲಿ ಅನೇಕ ಕೈಗಾರಿಕಾ ಪ್ರದೇಶಗಳು, ಅದರಲ್ಲೂ ಪ್ರಮುಖವಾಗಿ ಆಟೋ ನಗರ ಇದೆ, ಮತ್ತೊಂದು ಕಡೆ ಉದ್ಯಮ ಆಗಿರ್ತಕ್ಕಂಥದ್ದು, ಏನು ಹುಕ್ಕೇರಿ ತಾಲೂಕಿನಲ್ಲಿ ಕಣಗಲ ಕೈಗಾರಿಕಾ ಪ್ರದೇಶ ಇದೆ, ಕಾಕ್ತಿ ಕೈಗಾರಿಕಾ ಪ್ರದೇಶ ಇದೆ, ಹೊನಗಾ ಕೈಗಾರಿಕಾ ಪ್ರದೇಶ ಇದೆ. ಅಲ್ಲಿ ನೀರು ಕೊಟ್ಟರೆ ಅಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಆಗುತ್ತೆ. ಇಲ್ಲಿನ ನೀರನ್ನ ತೆಗೆದುಕೊಂಡು ಹೋಗಿ ಧಾರವಾಡದಲ್ಲಿ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಸದ್ಯ ಉದ್ಭವ ಆಗಿರ್ತಕ್ಕಂಥ ಈ ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಾದ್ಯಂತ ಈಗ ಹೋರಾಟಗಾರರು ಏನು ಹೋರಾಟವನ್ನು ಆರಂಭಿಸಿದ್ದು, ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಈ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದು, ಏನು ರಾಜ್ಯ ಸರ್ಕಾರದ 2 ಇಲಾಖೆಗಳಿಂದ ಈಗಾಗಲೇ ಅನುಮತಿಯನ್ನ ಪಡೆದದ್ದನ್ನ ನಾನು ಬಹಿರಂಗವಾಗಿ ವಿರೋಧ ಮಾಡಕ್ ಬರಲ್ಲ, ಆದ್ರೆ ಮುಖ್ಯಮಂತ್ರಿಯ ಗಮನಕ್ಕೆ ಈ ಒಂದು ವಿಚಾರವನ್ನ ತರ್ತೇನೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಅಂಗಳದಲ್ಲಿ ಚಂಡ ಇರ್ತಕ್ಕಂಥದ್ದು. ಜಲಾಶಯದೊಳಗ ಇಂತಿಷ್ಟ ಅಂತ ಹೇಳಿ ಕೈಗಾರಿಕಾ ಪ್ರದೇಶಕ್ಕೆ ಇಷ್ಟು TMC ನೀರನ್ನ ಕೊಡ್ಬೇಕಂತ ಹೇಳಿ ಏನೊಂದು ಇದಿರ್ತದ. ಹಾಗಾಗಿ ಬೆಳಗಾವಿಯಲ್ಲಿ 5 ಘಟಕಗಳದಾವ. ಹೊನಗಾ ಕೈಗಾರಿಕಾ ಆಗಿರ್ಬೋದು, ಕನಗಲ ಕೈಗಾರಿಕಾ ಆಗಿರ್ಬೋದು, ಉದ್ಯಮ ಆಗಿರ್ಬೋದು, ಆಟೋ ನಗರ ಆಗಿರ್ಬೋದು, ಕಿತ್ತೂರು ಆಗಿರ್ಬೋದು, ಬಹಳಷ್ಟು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಪ್ರದೇಶಗಳದಾವ. ಆ ಪ್ರದೇಶಗಳಿಗೆ ನೀವು ನೀರಾವರಿ ಸೌಲಭ್ಯಗಳನ್ನು ನೀವು ಇನ್ನೂ ಜಾಸ್ತಿ ಮಾಡಿದ್ರ, ಈಗ ಕೊಡ್ತಾ ಇರ್ಬೋದು, ಆದ್ರೆ ಇನ್ನೂ ಜಾಸ್ತಿ ಮಾಡಿದ್ರ ದೊಡ್ಡ ಮಟ್ಟದ ಕೈಗಾರಿಕಾ ಪ್ರದೇಶಗಳು ಅಂತ ಭಾಗಗಳ ಬರಾಕ ಬಹಳಷ್ಟು ಅನುಕೂಲ ಆಗ್ತವ.
ಅದರಿಂದ ಸಾಕಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ದೊರೆಯುವಂತ ಅವಕಾಶ ಸಿಗ್ತದ. ಅದ್ರ ಜೊತೆ ಇದು ಕದ್ದು ಮುಚ್ಚಿ ಯೋಜನೆ ಮಾಡ್ತಾ ಇದಾರೆ ಅನ್ನೋಂಥದ್ದು ನಮಗ ಅನುಮಾನ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಜಿಲ್ಲೆಯ ಎಲ್ಲ ಶಾಸಕರುಗಳು, ಜಿಲ್ಲೆಯ ಎಲ್ಲ ನಮ್ಮ ಇಬ್ಬರು ಸಚಿವರುಗಳು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರುಗಳು ಇದರ ಮುಂದಾಳತ್ವವನ್ನು ವಹಿಸಿಕೊಂಡು ಸರ್ವ ಪಕ್ಷಗಳ ನಿಯೋಗವನ್ನ ಮಾನ್ಯ ಮುಖ್ಯಮಂತ್ರಿಗಳ ಕರ್ಕೊಂಡು ಹೋಗಿ ಈ ಏನು ಕಾಮಗಾರಿಯನ್ನ ಪ್ರಾರಂಭಿಸಿದಾರೋ ಅದನ್ನ ಇನ್ನೊಂದ್ಸರಿ ಕೂಲಂಕುಷವಾಗಿ ವಿಚಾರಣೆಯನ್ನ ಮಾಡಿ ಇದರ ಬಗ್ಗೆ ಸೂಕ್ತವಾದಂತ ಕ್ರಮವನ್ನ ತಗೊಂಡು ತಕ್ಷಣವೇ ಕಾಮಗಾರಿಯನ್ನ ನಿಲ್ಲಿಸಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯನ ಮಾಡ್ತಾ ಇದೀವಿ. ಪರ್ಮಿಷನ್ ಇಲ್ಲದ ನಿಲ್ಲಿಸಿದ್ದೀವಿ ಇರಿಗೇಷನ್ ಡಿಪಾರ್ಟ್ಮೆಂಟ್. ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ಹೀಗಾಗಿ ಮತ್ತೆ ಕೆಲಸ ಪ್ರಾರಂಭ ಆಗಿದೆ. ಚೆನ್ನಾಗಿರೋದಿದ್ರು ಈಗ ಸರ್ಕಾರ ಕೊಟ್ಟ ಮ್ಯಾಗ ಈಗಿನ ಸರ್ಕಾರನೇ ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಆಗೋಲ್ಲ. ಆದ್ರೆ ಅದು CM ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ. ಈ ಥರ ಬೆಳಗಾವಿ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ, ಯಾವ ರೀತಿ ಅದನ್ನು ಪರಿಹಾರ ಮಾಡಲಿಕ್ಕೆ. ಯಾಕಂದರೆ ಎರಡು ನಮ್ಮ ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟೇ ಪರ್ಮಿಷನ್ ಕೊಟ್ಟಿದ್ದಾರಲ್ಲ. ನಾವು ಮುಂಚೆ ನಮಗೆಲ್ಲ ಮಾಹಿತಿ ಇಲ್ಲ, ಪರ್ಮಿಷನ್ ಇಲ್ಲದ ಬಂದು ಮಾಡಿಸಿದ್ದೆ ನಿಜಾರೆ. ಆದರೆ ಈಗ ಅದನ್ನೆಲ್ಲ ಅವರು ಪರ್ಮಿಷನ್ ತೊಗೊಂಡ್ಬಂದಾರೆ, ಮತ್ತೆ ಕೆಲಸ ಪ್ರಾರಂಭ ಆಗಿದೆ. ಒಂದು ವರ್ಷದಿಂದ ಆಗಿರ್ಬೋದು ವರ್ಷ ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ. ಅದಾದ ನಂತರ ಈಗೂ ಇತ್ತಿತ್ತಲಾಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೊಂಡಾರು. ಹೀಗಾಗಿ ನಮಗೂ ಕೂಡ ಈ ಹಂತದಲ್ಲಿ ಈ ಕಡೆ ಜನ ನೋಡಬೇಕು, ಈ ಕಡೆ ಇಲಾಖೆ ಸರ್ಕಾರ ಕೂಡ ಒಂದೇ ಇದೆ. ಹೀಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಸರ್ಕಾರದ ಮಟ್ಟದಲ್ಲಿ. ನೀರು ಶುಗರ್ ಫ್ಯಾಕ್ಟ್ರಿ ಕೊಡ್ಲಿಕ್ಕೆ ಆಗೋಲ್ಲ, ಯಾಕಂದರೆ ಇಂಡಸ್ಟ್ರಿಯಲ್ ಏರಿಯಾದಾಗ ಯಾವ್ದು ಇದೆ ಅಷ್ಟಕ್ಕೆ ಮಾತ್ರ ಇದು ನೀರು ಕೊಡ್ತಾ ಇದ್ದೀವಿ. ಹೊರತಾಗಿ ಅದನ್ನು ಬಿಟ್ಟು ಯಾವುದೇ ಫ್ಯಾಕ್ಟ್ರಿ ಇದ್ರೂ ಕೂಡ ನೀರು ಕೊಡಲಿಕ್ಕೆ ಅವಕಾಶ ಇಲ್ಲ ಮತ್ತು ಕೊಡೋದಿಲ್ಲ. ಅದೇ ಪ್ರಯೋಜನ ನಮಗೂ ಗೊತ್ತಿಲ್ಲ. ನಮಗೂ ಯಾಕಂದರೆ ಮುಂಚೆ ಆಗಿದ್ದು ನಮ್ಮ ಗಮನಕ್ಕೆ ಬರೋಕ್ಕಿಂತ ಮುಂಚೆನೇ ಅದು ಟೆಂಡರ್ ಆಗಿತ್ತು, ಅಲಾಟ್ ಆಗಿತ್ತು. ಹೀಗಾಗಿ ನಮ್ಮ ಗಮನಕ್ಕಿಲ್ಲ. ಅದ್ರ ಬಗ್ಗೆ ಒಂದು ಸಾರಿ ನೀವು ಹೇಳಿದಂಗೆ ಮಾಹಿತಿ ಇಲ್ಲ, ಧಾರವಾಡದವರ ಅಧಿಕಾರಿನ ಕರೆಸಬೇಕಾಗುತ್ತೆ, ಕರೆಸಿ ಒಂದು ಸಾರಿ ಚರ್ಚೆ ಮಾಡ್ತೀವಿ. ಬೆಳಗಾವಿ ಇಡಕಲ್ ಜಲಾಶಯದಿಂದ ಏನ್ ನೀರು ಹೋಗುತ್ತೆ ಇದ್ರ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗಿದ್ದು ರಾಜ್ಯ ಸರ್ಕಾರ ಈಗ ಅಡಕತ್ರಿಯಲ್ಲಿ ಸಿಲುಕಿದೆ. ರಾಜ್ಯ ಸರ್ಕಾರದಲ್ಲಿ ಸತೀಶ್ ಜಾರಕಿಹೊಳಿ ಕೈ ಮೇಲಾಗುತ್ತಾ, ಮತ್ತೊಂದು ಕಡೆ DK ಶಿವಕುಮಾರ್ ಕೈ ಮೇಲಾಗುತ್ತಾ ಅನ್ನೋದ್ರ ಬಗ್ಗೆ ಈಗ ಚರ್ಚೆಗಳು ನಡೀತವೆ. ಈಗಾಗಲೇ ಮಲಪ್ರಭೆಗೆ ಕಳಸಾ ಬಂಡೂರಿನ ಸೇರಿಸಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಅಷ್ಟೊಂದು ಮುತುವರ್ಜಿಯನ್ನು ವಹಿಸ್ತಾ ಇಲ್ಲ. ಈಗ ಯಾಕೆ KIDB ಇಂದ ತರಾತುಡಿಯಲ್ಲಿ ಯೋಜನೆಯನ್ನ ಮಾಡಿ 350 ಕೋಟಿ ರೂಪಾಯಿ ಖರ್ಚು ಮಾಡಿ ಅರ್ಧ TMC ನೀರನ್ನ ಕೊಂಡೊಯ್ಯುವ ಅವಶ್ಯಕತೆ ಏನಿತ್ತು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ವ್ಯಕ್ತವಾಗಿವೆ.